ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ A1 ಸಕ್ಸಸ್ ಅಕಾಡೆಮಿ. ಸೊ ಈಗಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಇದು ಓದ್ಕೊಂಡ್ರೆ ಸಾಕು, ಮ್ಯಾಕ್ಸಲ್ಲಿ ನೀವು ಅರೌಂಡ್ ಆಲ್ಮೋಸ್ಟ್ ಅಬವ್ 55 ಸ್ಕೋರ್ ಮಾಡ್ಬೋದು. ಸೊ ಈ PDF ನೀವು ಪರ್ಫೆಕ್ಟಾಗಿ ರೆಫರ್ ಮಾಡಿದರೆ ಸೊ ಯು ವಿಲ್ ಬಿ ಏಬಲ್ ಟು ಆನ್ಸರ್ 1 ಮಾರ್ಕ್ಸಿಂದ 3 ಕ್ವಶನ್ಸು, 2 ಮಾರ್ಕ್ಸಿಂದ 4 ಕ್ವಶನ್ಸ್, ಸೊ ಅರೌಂಡ್ 6 to 8 ಮಾರ್ಕ್ಸ್. ನೆಕ್ಸ್ಟ್ 3 ಮಾರ್ಕ್ಸಿಂದು 3 ಕ್ವಶನ್ಸ್, ಆಮೇಲೆ 5 ಮಾರ್ಕ್ಸಿನ ಕ್ವಶನ್ಸ್, ಆಮೇಲೆ 6 ಮಾರ್ಕ್ಸ್, ಆಮೇಲೆ 4 ಮಾರ್ಕ್ಸ್ ಫಾರ್ ಟೋಟಲ್ ಅರೌಂಡ್ ನಿಮಗೆ ಎಷ್ಟಾಗುತ್ತೆ 55 ಮಾರ್ಕ್ಸಿಂದ ಅಟೆಂಡ್ ಮಾಡ್ಬೋದು ಈಸಿಯಾಗಿ. ಸೊ ಡಿಸ್ಕಸ್ ಮಾಡೋಣ ಬರ್ರಿ. ಇಲ್ಲಿ ಫಸ್ಟ್ ಈಗ ಪ್ರಾಬಿಲಿಟಿ, ಈ ವಿಡಿಯೋ ನಾನು ಪ್ರಾಬಿಲಿಟಿ ಡಿಸ್ಕಸ್ ಮಾಡ್ತೀನಿ. ಪ್ರಾಬಿಲಿಟಿ ಕ್ವಶನ್ಸ್ 5 ಮಾರ್ಕ್ಸ್ ನಾವು 10 ಮಾರ್ಕ್ಸಿಗೆ ಬರುತ್ತೆ. ಸೊ ಆಮೇಲೆ ಮತ್ತೆ ಸೆಕೆಂಡ್ ಸೀಕ್ವೆನ್ಷಿಯಲ್ ನಾವು ಬೇರೆ ಬೇರೆ ಚಾಪ್ಟರ್ಸ್ ಡಿಸ್ಕಸ್ ಮಾಡೋಣ. ಸೊ ಇಂಪಾರ್ಟೆಂಟ್ ಪ್ರಾಬಿಲಿಟಿ. ಸೊ ಈ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಮಾಡಿದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಳಿಸ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು ನೀವು. ಸೊ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ PDF ನೀವು ಪ್ರಾಕ್ಟೀಸ್ ಮಾಡಿದರೆ. ವಿತ್ ಆನ್ಸರ್ಸ್ ಇದೆ ನಿಮಗೆ, ಆ್ಯಂಡ್ ಆಲ್ಮೋಸ್ಟ್ ಮೆಥಡ್ಸ್ ಎಲ್ಲ ಈಸಿನೇ ಇದೆ. ಸೊ ನೋಡ್ಬೋದು ನೀವು. ಸೊ ನಾವು ಪ್ರಾಬಿಲಿಟಿ ಕ್ವಶನಿಗೆ ಹೋಗೋಣ ಈಗ. ಸೊ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವು. ಸೊ ಈಗ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ. We can see the question. A die is thrown 6 times. If getting an odd number is success. Die 6 times throw ಮಾಡ್ತೀವಿ, ಆಡ್ ನಂಬರ್ ಬಂದರೆ ಅದು ಸಕ್ಸಸ್. ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ 5 ಸಕ್ಸಸ್ ಅಂತ ಕೇಳಿ. ಫಸ್ಟ್ ಏನು ಪ್ರಾಬಿಲಿಟಿ ಆಫ್ 5 ಸಕ್ಸಸ್, ಅಟ್ಲೀಸ್ಟ್ 5 ಸಕ್ಸಸ್, ಅಟ್ಮೋಸ್ಟ್ 5 ಸಕ್ಸಸ್. 3 ಕೇಸಸ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ದ ರಿಪೀಟೆಡ್ ಟಾಸಸ್ ಆಫ್ ಡೈ ಆರ್ ಬರ್ನಾಲಿ ಟ್ರೇಸ್. ಲೆಟ್ x denote ದ ನಂಬರ್ ಆಫ್ ಸಕ್ಸಸ್. ನೀವು ಇಲ್ಲಿ ಸ್ಟಾರ್ಟ್ ಮಾಡಿ. ಲೆಟ್ x denote ದ ನಂಬರ್ ಆಫ್ ಸಕ್ಸಸ್ ಆಫ್ ಗೆಟಿಂಗ್ ಆಡ್ ನಂಬರ್ ಇನ್ ಎಕ್ಸ್ಪೆರಿಮೆಂಟ್ ಆಫ್ 6 ಟ್ರಯಲ್ಸ್. ನಾವು 6 ಸಲ ಡೈ ಹಾಕಿದರೆ ಎಕ್ಸ್ ಬಿದ ನಮಗೆ ಎಷ್ಟು ಸಲ ಆಡ್ ನಂಬರ್ ಬರುತ್ತೆ ಅದಕ್ಕೆ ನಮಗೆ ಎಕ್ಸ್ ಅಂತ ತೊಗೊಳೋಣ. ಪಿ ಆಫ್ ಸಕ್ಸಸ್, ಪಿ ಅಂದರೆ ಸಕ್ಸಸ್, ಗೆಟಿಂಗ್ ಎ ಆಡ್ ನಂಬರ್. ಒಂದು ಸಲ ಥ್ರೋ ಮಾಡಿದರೆ ಎಷ್ಟು ನಮಗೆ ಇದು ಬರ್ತದೆ ನಿಮ್ಮ ಆಡ್ ನಂಬರ್ಸ್. ಸೊ 3 ಆಡ್ ನಂಬರ್ಸ್, 3/6 ಅಂದರೆ 1/2. ಪಿ ಈಸ್ ಈಕ್ವಲ್ ಟು 1/2. ಕ್ಯೂ ಈಸ್ ಈಕ್ವಲ್ ಟು 1 - ಪಿ. ಕ್ಯೂ ಅಂದರೆ ಫೇಲ್ಯೂರು, ಪಿ ಅಂದರೆ ಸಕ್ಸಸ್, ಕ್ಯೂ ಅಂದರೆ ಫೇಲ್ಯೂರು. ಕ್ಯೂ ಏನಾಗುತ್ತೆ 1 - ಪಿ. 1 - 1/2 ಮಾಡಿದರೆ 1 ಹಾಫ್ ಆದರೆ ಹಾಫ್, 1/2 ಉಳಿಯುತ್ತೆ. ಸೊ ಆಮೇಲೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಹಾಕೊಳ್ತೀವಿ ಫಾರ್ಮುಲಾ. ಪಿ ಆಫ್ x ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು NPR P ಪವರ್ ಆರ್ Q ಪವರ್ N - R. R ಕ್ಯಾನ್ ಬಿ 0, 1 to up to N. ಸೊ ಅಕಾರ್ಡಿಂಗ್ ಟು ಅವರ್ ಕ್ವಶನ್, ಸೊ ನಾವೇನು ಹಾಕೋಬೇಕು 6CR, ಯಾಕಂದರೆ N ಅಂದರೆ 6 ಅಲ್ಲ, P ಅಂದರೆ 1/2, Q ಅಂದರೆ 1/2. 6CR P ಪವರ್ ಆರ್ Q ಪವರ್ N - R. ಓಕೆನಾ. ಸೊ ಫಾರ್ 5 ಸಕ್ಸಸ್ ಕೇಳಿದರೆ ಆರ್ ಪ್ಲೇಸಲ್ಲಿ ನೀವು 5 ಹಾಕ್ತೀರ ಅಷ್ಟೇ. 6C5 P ಪವರ್ 5 Q ಪವರ್ 6 - 5 ಅಂದರೆ 1. ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತದೆ 6 × 1/2 ಪವರ್ 5 1/2. ಸೊ 6/2 ಪವರ್ 6 ಅಂದರೆ 6/64 3/100. ಸಿಂಪ್ಲಿಫೈ ನೀವು ಮಾಡ್ತೀರಾ, ಕ್ಯಾಲ್ಸಿ ಎಲ್ಲ ಇರುತ್ತೆ. ಸೊ ಮೇನ್ ನೀವು ಕ್ವಶನಿಗೆ ಹೇಗೆ ಅಟೆಂಡ್ ಮಾಡಬೇಕು ಅಂತ. ಅಟ್ಲೀಸ್ಟ್ 5 ಸಕ್ಸಸ್ ಅಂದರೆ P ಆಫ್ ಸಕ್ಸೆಸಸ್ ಪ್ಲಸ್ P ಆಫ್ 6 ಸಕ್ಸಸ್. P ಆಫ್ 5 ಸಕ್ಸಸ್ ಪ್ಲಸ್ P ಆಫ್ 6 ಸಕ್ಸಸ್. ಅಟ್ಲೀಸ್ಟ್ 5 ಅಂದರೆ ಮಿನಿಮಮ್ 5 ಇರಬೇಕು, ಮತ್ತು 5ಗಿನ ಜಾಸ್ತಿ. 5 ಸಕ್ಸಸ್ ಮತ್ತು 6 ಸಕ್ಸಸ್ ಎರಡು ಕೌಂಟ್ ಮಾಡ್ತೀವಿ. ಈಗ 5 ಸಕ್ಸಸ್ಸಿನ ಫಾರ್ಮುಲಾ ಮತ್ತು 6 ಸಕ್ಸಸ್ಸಿನ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಾಕು, ನಮಗೆ P ಆಫ್ ಅಟ್ಲೀಸ್ಟ್ 5 ಸಕ್ಸಸ್ ಸಿಗುತ್ತೆ. ಅಟ್ಮೋಸ್ಟ್ 5 ಸಕ್ಸಸ್, ಅಟ್ಮೋಸ್ಟ್ 5 ಸಕ್ಸಸ್, ಮ್ಯಾಕ್ಸಿಮಮ್ 5 ಸಕ್ಸಸ್. 0 ಸಕ್ಸಸ್ ಇರ್ಬೋದು, 1 2 3 4 5 ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಬದಲಿ ನಾವೇನು ಮಾಡ್ತೀವಿ 1 - P ಆಫ್ 6 ಸಕ್ಸಸ್. 1ನಲ್ಲಿ P ಆಫ್ 6 ತೆಗೆದುಬಿಟ್ರೆ ನನಗೇನು ಸಿಗುತ್ತೆ ಅಟ್ಮೋಸ್ಟ್ 5 ಸಕ್ಸಸ್ ಸಿಗುತ್ತೆ. ಸೊ 1 - P ಆಫ್ 6 ಸಕ್ಸಸ್ ಅಂದರೆ NCR P ಪವರ್ ಆರ್ Q ಪವರ್ N - R ಅಂದರೆ 6C6 P ಪವರ್ 6 Q ಪವರ್ 0. 6C6 ಅಂದರೆ ಏನು 1, P ಪವರ್ 6 ಅಂದರೆ 1/2 ಹೋಲ್ ಪವರ್ 6. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ 63/64 ಬರುತ್ತೆ. ಸೊ ಇಷ್ಟು ಮಾಡಿದರೆ ಸಾಕು, 5 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗುತ್ತೆ. ಪ್ರಾಕ್ಟೀಸ್ ಮಾಡಿರಿ, ಇನ್ನೊಂದು ಸಲ ಕ್ವಶನ್ ಹಾಕ್ಕೊಳ್ರಿ. ಏನಿಲ್ಲ, ಭಾಳ ಸಿಂಪಲ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇರೋದು, ಪ್ರಾಬಿಲಿಟಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಆರಾಮಾಗಿ ನೀವು 10 ಮಾರ್ಕ್ಸ್ ತೊಗೋಬೋದು. ಇದು ನೋಡಿರಿ 5 ಮಾರ್ಕ್ಸಿಗೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಪೇರ್ ಆಫ್ ಡೈ ಈಸ್ ಥ್ರೋನ್ 4 times. ಇಫ್ ಗೆಟ್ಟಿಂಗ್ ಎ ಡಬಲ್ ಈಸ್ ಕನ್ಸಿಡರ್ಡ್ ಆಸ್ ಸಕ್ಸಸ್. ಫೈಂಡ್ ದ ಪ್ರಾಬಿಲಿಟಿ ಆಫ್ 2 ಸಕ್ಸಸ್. ಸೊ ಒಂದು ಡೈಸ್ 2 ಸಲ ಥ್ರೋ ಮಾಡ್ತೀವಿ ನಾವು. ಡೈಸ್ ಥ್ರೋನ್ 4 times. 4 ಟೈಮ್ ಥ್ರೋ ಮಾಡಿದ್ರೆ ಗೆಟ್ಟಿಂಗ್ ಡಬಲ್ ನಂಬರ್ ಬರೋದು ಸಕ್ಸಸ್. ಫೈಂಡ್ ದ ಪ್ರಾಬಿಲಿಟಿ ಆಫ್ 2 ಸಕ್ಸಸ್. 2 ಸಲ ಸಕ್ಸಸ್ ಬರ್ಬೋದು ನಾವು. ಸೊ ಎಷ್ಟು ಸಲ ನಾವು ಡೈಸ್ ಥ್ರೋ ಮಾಡ್ತೀವಿ, N = 4. N = 4. ಸಕ್ಸಸ್ ಅಂದ್ರೆ ಏನು ಗೆಟ್ಟಿಂಗ್ ಎ ಡಬ್ಲೆಟ್ ನಂಬರ್. ಡಬ್ಲೆಟ್ ನಂಬರ್ ಅಂದ್ರೇನು
1, 2, 2, 3, 3, 4, 4, 5, 5, 6, 6 ಇದು ಡಬ್ಲೆಟ್ ನಂಬರ್ಸ್, ಇದು ಸಕ್ಸಸ್ ಅಂತೆ. ಸೊ ಪೇರ್ ಆಫ್ ಡೈ ಇಸ್ ಥ್ರೋನ್, ಅವಾಗ ನಮಗೆ ಎಷ್ಟು ಪ್ರಾಬಬಿಲಿಟಿ ಔಟ್ಕಮ್ಸ್ ಬರ್ತವೆ? 6 6 36. ಒಂದ್ಸಲ ಪೇರ್ ಆಫ್ ಡೈ ಥ್ರೋ ಮಾಡಿದರೆ ಏನಾಗುತ್ತೆ ನಮಗೆ 36 ಪ್ರಾಬಬಿಲಿಟಿ ಬರ್ತದೆ, ನಂಬರ್ ಆಫ್ ಕೇಸಸ್ 36. ಅದರಲ್ಲಿ ಔಟ್ಕಮ್ ಏನು ಬರ್ಬೋದು ನಮಗೆ? 1 1 ಬರ್ಬೋದು, 2 2 ಬರ್ಬೋದು, 3 3, 4 4, 5 5, 6 6. ಆಮೇಲೆ ಟೋಟಲ್ ನಂಬರ್ ಯಾವ ಕೇಸಸ್ ಇದೆ? 6 ಇದೆ ನಮಗೆ. ಸೊ ಪಿ ಆಫ್ ಸಕ್ಸಸ್, ಪಿ ಅಂದರೆ ಸಕ್ಸಸ್ 6/36. ಸೊ ಟೋಟಲ್ ಬರೋದು 36. ಅದರಲ್ಲಿ ನಮಗೆ ಸಕ್ಸಸ್ ಸಿಗೋದು 6, ಅವಾಗ ಏನಾಗುತ್ತೆ 1/6. ನೆಕ್ಸ್ಟ್ ಪಿ ಆಫ್ ಫೇಲ್ಯೂರ್ ಈಸ್ ಈಕ್ವಲ್ ಟು 1 - ಕ್ಯೂ. ಪಿ ಆಫ್ ಫೇಲ್ಯೂರ್ ಅಂದರೆ ಕ್ಯೂ ಅಂದರೆ 1 - ಪಿ. 1 - 1/6 ನೀವು ಮಾಡಿದರೆ ಎಲ್ ಸಮ್ ತೊಗೊಂಡ್ರೆ 6 - 1 5/6 ಬರುತ್ತೆ ನಿಮಗೆ. ಆಮೇಲೆ ಪಿ ಸಿಕ್ತು, ಕ್ಯೂ ಸಿಕ್ತು, ಈಗ ಬೈನಾಲ್ ಮೇಲೆ ಥಿಯರಮ್ ಹಾಕ್ಕೊಳ್ರಿ. NCR P ಪವರ್ R Q ಪವರ್ N - R. ಇಲ್ಲಿ N ಅಂದರೆ 4, P ಅಂದರೆ 1/2, Q ಅಂದರೆ 5/6. ಸೊ ಕ್ವಶನ್ ಏನು ಕೇಳಾನೆ? ಪ್ರಾಬಬಿಲಿಟಿ ಆಫ್ 2 ಸಕ್ಸಸ್ ಏನು ಕೇಳಾನೆ? 2 ಸಕ್ಸಸ್. P ಆಫ್ X ಇಸ್ ಈಕ್ವಲ್ ಟು 2 ಅಷ್ಟೇ. ಎಕ್ಸ್ ಜಾಗದಲ್ಲಿ 2 ಹಾಕ್ರಿ. N ಅಂದರೆ 4, 4C2, P ಪವರ್ 2, Q ಪವರ್ 2. P ಅಂದರೆ 1/2, 1/2 ಸ್ಕ್ವೇರ್ ಮಾಡಿರಿ. Q ಅಂದರೆ 5/6, 5/6ಗೂ ಸ್ಕ್ವೇರ್ ಮಾಡಿರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ ಅಷ್ಟೇ. 4C6, 5/6 ಪವರ್ 4 - 2, 6 ಪವರ್ 4. ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಇದು. ಈ ನೆಕ್ಸ್ಟ್ ಕ್ವಶನ್ ಕೇಳಿದ್ರಿ, ಡಿಫೆಕ್ಟಿವ್. ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ದೇರ್ ಆರ್ 5% ಡಿಫೆಕ್ಟಿವ್ ಐಟಮ್ಸ್ ಇನ್ ಲಾರ್ಜ್ ಬಲ್ಕ್ ಆಫ್ ಐಟಮ್ಸ್. ಲಾರ್ಜ್ ಬಲ್ಕ್ ನೀವು ಐಟಮ್ ತರ್ಸಿರ್ತಾರೆ, ಅಲ್ಲಿ ಟ್ಯೂಬ್ಲೈಟ್ ಇರ್ಬೋದು ಏನಾದ್ರು, ಅದರಲ್ಲಿ 5% ಡಿಫೆಕ್ಟಿವ್ ಐಟಮ್ ಇದೆ. ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಆಫ್ 10 ಐಟಮ್ಸ್ ವಿಲ್ ಇನ್ಕ್ಲೂಡ್ ನಾಟ್ ಮೋರ್ ದೆನ್ 1 ಡಿಫೆಕ್ಟಿವ್. ಸೊ ನೀವು 10 ಐಟಮ್ಸ್ ತೊಗೊಂಡ್ರೆ ತಿಳ್ಕೊಳ್ಳಿ, 10 ಬಲ್ಬ್ಸ್ ತೊಗೊಂಡ್ರಿ ಅಂದರೆ 10 ಬಲ್ಬ್ಸಲ್ಲಿ 1ಗಿಂತ ಜಾಸ್ತಿ ಡಿಫೆಕ್ಟಿವ್ ಇರಬಾರ್ದು. ಸೊ ನೀವು ರ್ಯಾಂಡಮಲ್ಲಿ ತೊಗೊತಿರೋದು, ಇಲ್ಲಿ 5% ಡಿಫೆಕ್ಟಿವ್ ಇದೆ. ಸೊ ನಾವು 10 ತಗೊಂಡ್ರೆ 1ಗಿಂತ ಜಾಸ್ತಿ ಡಿಫೆಕ್ಟಿವ್ ಇರಬಾರ್ದು. ಪ್ರಾಬಬಿಲಿಟಿ ಏನಂತ ಕೇಳ್ಯಾರೆ. ಇದು ಅಷ್ಟೇ ಸೇಮ್ ಮೆಥಡ್. ಲೆಟ್ X be the number of defective items of sample. Since the drawing is done with replacement, the trial is Barnum ಏನು ಬರ್ನಾಮಿಲ್ ಆಗುತ್ತೆ? ಸಕ್ಸಸ್ ಎಷ್ಟಿದೆ? 5%. 5% ಅಂದ್ರೇನು? 5/100. 500 ನಾವು ಹೇಗೆ ಬರಿಬೋದು? 5 1 5, 5 20 100, 1/20. ಸಕ್ಸಸ್ P is equal to 1/20. Q ಅಂದ್ರೇನು? 1 - P ಅಂದರೆ 1 - 1/20. 20 1 20, 20 1 ಅಂದರೆ 19, 19/20 ಆಗುತ್ತೆ. ಸೊ ನಾವು ಎಷ್ಟು ಸೆಲೆಕ್ಟ್ ಮಾಡ್ತಿರೋದು? N is equal to 10 ಐಟಮ್ಸ್. P ಅಂದರೆ 1/20, Q ಅಂದರೆ 19/20. ಸೊ ನಮಗೆ N ಗೊತ್ತು, P ಗೊತ್ತು, Q ಗೊತ್ತು. ಸೊ ಬರ್ನಾಲಿಸ್ ಥಿಯರಮ್ ಅಕಾರ್ಡಿಂಗ್ ಟು P ಆಫ್ X equal to R, NCR P ಪವರ್ R Q ಪವರ್ N - R. R ಅಂದರೆ 0 ಅಂದರೆ up to N. ಸೊ ಬರ್ನಾಲ್ ಡಿಸ್ಟ್ರಿಬ್ಯೂಷನ್ ಅಪ್ಲೈ ಮಾಡ್ಕೊಳ್ರಿ. ಸೊ ಏನು ಕೇಳಿದ್ರೆ ನಾಟ್ ಮೋರ್ ದೆನ್ 1 ಡಿಫೆಕ್ಟಿವ್. 1 ಡಿಫೆಕ್ಟಿವ್ನ ಏನು ಜಾಸ್ತಿ ಇರಬಾರ್ದು. ಸೊ ಅದು 1 ಡಿಫೆಕ್ಟಿವ್ನ ಜಾಸ್ತಿ ಅಂದರೆ 1 ಇರ್ಬೋದು, 0 ಇರ್ಬೋದು. ಅದಕ್ಕೆ P ಆಫ್ 0 ಪ್ಲಸ್ P ಆಫ್ 1. ಸೊ ನಮಗೆ 0 ಡಿಫೆಕ್ಟಿವ್ ಅವರ ಬರ್ಬೋದು, ಇಲ್ಲ 1 ಡಿಫೆಕ್ಟಿವ್ ಅವರ ಬರ್ಬೋದು. ಸೊ 0 ಡಿಫೆಕ್ಟಿವ್ ಫಾರ್ಮುಲಾ 10C0 P ಪವರ್ 0 Q ಪವರ್ N - 0, 10 - 0 10 ಆಗುತ್ತೆ. ಆಮೇಲೆ 1 ಇಂದ ಏನಾಗುತ್ತೆ? 10C1 P ಪವರ್ 1 Q ಪವರ್ 10 - 1 ಅಂದರೆ 9. ಸೊ ಇದು ಅಪ್ಲೈ ಮಾಡಿಕೊಳ್ರಿ. ಎಲ್ಲೂ ಸಿಂಪ್ಲಿಫೈ ಮಾಡಿದರೆ, ಸಿಂಪ್ಲಿಫೈ ಮಾಡಿದ್ಮೇಲೆ ನಮಗೆ ಆನ್ಸರ್ ಸಿಗುತ್ತೆ. 20n/20, 10/20 ಹೋಲ್ ಪವರ್ 9. ಸೊ ಇಷ್ಟು 3 ಪ್ರಾಬ್ಲಮ್ ಹೇಳಿದ್ನಲ್ಲ, ಈ 3 ಪ್ರಾಬ್ಲಮ್ ನೀವು ಪರ್ಫೆಕ್ಟ್ ಆದರೆ ಪಕ್ಕಾ 5 ಮಾರ್ಕ್ಸ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ. ಸೊ ಎಲ್ಲ ಸೇಮ್ ಮೆಥಡ್ ಇದೆ. ಸೊ ಯು ಕ್ಯಾನ್ ರೆಫರ್ PDF. ಸೊ ಬ್ಯಾಗ್ ಕಂಟೆನ್ಸ್ ಮಾರ್ಕೆಟ್ 10 ಡಿಜಿಟ್. ವಾಟ್ ಇಸ್ ಆಲ್ರೆಡಿ ದಟ್ ನನ್ ಇಸ್ ಮಾರ್ಕೆಟ್ ಇದೆ 0 ಡಿಜಿಟ್. ಸೊ ಇದೆಲ್ಲ ಈಸಿ ಇದೆ. ಟ್ರೂ ಫಾಲ್ಸ್ ಸೇಮ್ ಬರ್ನಾಮಿಲ್ಸ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋವು. ಸೊ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್. ಪರ್ಸನ್ ಬೈಸ್ ಎ ಲಾಟ್ರಿ ಟಿಕೆಟ್. ಇದು ನೋಡಿರಿ, ಇದು ಭಾಳ ಇಂಪಾರ್ಟೆಂಟು, ಕೇಳಿರೋದು ಕ್ವಶನ್ ಇದು. ಈ ಪರ್ಸನ್ ಬೈಸ್ ಎ ಲಾಟ್ರಿ ಟಿಕೆಟ್ ಇನ್ 50 ಲಾಟ್ರೀಸ್. 50 ಲಾಟ್ರೀಸಲ್ಲಿ ಲಾಟ್ರಿ ಟಿಕೆಟ್ ತೊಗೊತಾನು. ಇನ್ ಈಚ್ ಆಫ್ ವಿಚ್ ಹಿಸ್ ಚಾನ್ಸ್ ಆಫ್ ವಿನ್ನಿಂಗ್ ಎ ಪ್ರೈಸ್ ಇಸ್ 1/100. ಸೊ ಏನು ಅವ್ನಿಗೆಲ್ಲ ಚಾನ್ಸ್ ಏನಿರುತ್ತೆ? 1/100. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಹಿ ವಿಲ್ ವಿನ್ ಎ ಪ್ರೈಸ್? ಅಟ್ಲೀಸ್ಟ್ ಒನ್ಸ್, ಎಕ್ಸಾಕ್ಟ್ಲಿ ಒನ್ಸ್, ಅಟ್ಲೀಸ್ಟ್ ಟ್ವೈಸ್. ಸೊ 50 ಕಡೆಯಿಂದ ಲಾಟ್ರಿ ತಗೊಂತವನು ಅಟ್ಲೀಸ್ಟ್ ಒಂದು ಸಲ ಗೆಲ್ಬೋದು ಪ್ರಾಬಬಿಲಿಟಿ, ಮತ್ತು ಎಕ್ಸಾಕ್ಟ್ ಒಂದು ಸಲ ಗೆಲ್ಲೋದು, ಇಲ್ಲ ಅಟ್ಲೀಸ್ಟ್ ಮಿನಿಮಮ್ 2 ಸಲ ಗೆಲ್ಲೋ ಪ್ರಾಬಬಿಲಿಟಿ ಕೇಳ್ಯಾರೆ. ಎಕ್ಸ್ ಅಂದರೆ ನಂಬರ್ ಆಫ್ ಟೈಮ್ಸ್ ದ ಪರ್ಸನ್ ವಿನ್ ದ ಪ್ರೈಸ್. ಸೊ ಇಲ್ಲೇನಾಗುತ್ತೆ? N ಅಂದರೆ 50, 50. P
ಪಿ ಅಂದರೆ ಪ್ರಾಬಿಲಿಟಿ ಏನು ಕೊಟ್ಟಾನೆ, 1/100 ಕೊಟ್ಟಾನೆ. ಕ್ಯೂ ಈಸ್ ಈಕ್ವಲ್ ಟು 1 - p. ಸೇಮ್ ಇದೆ ಎಲ್ಲ ಕಡೆನೂ ಸೇಮ್. ಪಿ ಅಂದರೆ ಏನು, ಕ್ಯೂ ಅಂದರೆ 1 - p. 1 - 1/100 ಅಂದರೆ 99/100. 100 1 100, 100 1 ಹೋದರೆ 99/100. ಆದಮೇಲೆ ಬರ್ನಮೇಸ್ ಫಾರ್ಮುಲಾ ಹಾಕ್ಕೊಂತೀವಿ ನಾವು. ಸೊ ವಿನ್ ದ ಪ್ರೈಸ್ ಅಟ್ಲೀಸ್ಟ್ ಒನ್ಸ್ ಅಂದರೆ ಸೊ ಮಿನಿಮಮ್ 1 ಸಲ ಗೆಲ್ಬೋದು, 2 ಸಲ, 3 ಸಲ, 4 ಸಲ, 5 ಸಲ, 6 ಸಲ, 50 ಸಲನೂ ಇದೆ. ಸೊ ನಾವು ಆ ಥರ ಕೌಂಟ್ ಮಾಡೋ ಬದಲು ಏನು ಮಾಡ್ತೀವಿ, 1 - p(0) ಕೌಂಟ್ ಮಾಡ್ಕೊಂಬಿಡ್ರಿ. ಅಟ್ಲೀಸ್ಟ್ ಒನ್ಸ್ ಅಂದರೆ 1 - p(0). ಅವಾಗ ನಮ್ಗೆ ಏನು ಸಿಗುತ್ತೆ, 1 - p(0) ಅಂದರೆ 50c0, p(0), q(0). ಸೊ 1 - 99/100 ಇದು ಆನ್ಸರ್ ಅಟ್ಲೀಸ್ಟ್ ಒನ್ಸಿಂದು. ಆಮೇಲೆ ಎಕ್ಸಾಕ್ಟ್ಲಿ ಒನ್ಸ್ ಅಂದರೆ ಫಾರ್ಮುಲಾದಲ್ಲಿ x ಜಾಗದಲ್ಲಿ r ಜಾಗದಲ್ಲಿ 1 ಹಾಕ್ತೀವಿ ಅಷ್ಟೇ. 50c1, p(1), q(50 - 1) ಅಂದರೆ 49 ಆಗುತ್ತೆ. ಸೊ ಅಪ್ಲೈ ಮಾಡಿರಿ. 50c1 ಅಂದರೆ 15, p ಅಂದರೆ 1/100 (1) 1/100, q ಅಂದರೆ 99/100 49. ಸೊ ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 50 1s 50, 50 2s 100, 50 1s 50, 50 2s 100, 1/2 99/100 49. ಸೊ ನೆಕ್ಸ್ಟ್ ಥರ್ಡ್ ಕೇಸ್ ಏನು ಕೇಳಾನೆ, ಪಿ ವಿನ್ಸ್ ಅಟ್ಲೀಸ್ಟ್ ಟ್ವೈಸ್. ಮಿನಿಮಮ್ 0 ಸಲ ಗೆಲ್ಬೋದು, 1 ಸಲ, ಅಥವಾ ಅಟ್ಲೀಸ್ಟ್ ಟ್ವೈಸ್ ಅಂದರೆ ಮಿನಿಮಮ್ ಅವನು ಏನು ಗೆಲ್ಬೇಕು ಗೊತ್ತಾ, ಅಟ್ಲೀಸ್ಟ್ ಮಿನಿಮಮ್ 2 ಗೆಲ್ಲೇಬೇಕು ಅವನು. ಆಮೇಲೆ 2 ಇಂದ ಜಾಸ್ತಿ 3 4 5 6 ಅಪ್ ಟು 50, 2 ಅಥವಾ 2ಗಿನ ಜಾಸ್ತಿ. ಅಟ್ಲೀಸ್ಟ್ ಟ್ವೈಸ್ ಅಂದರೆ ಮಿನಿಮಮ್ 2, ಅದಕ್ಕಿಂತ ಎಷ್ಟರ ಗೆಲ್ಬೋದು, 2 3 4 5. ಸೊ ಆ ಥರ ನಾವು p(2), p(3), p(4) ಆ ಥರ p(50) ಮಟ್ಟ ಮಾಡೋ ಬದಲಿ ನಾವೇನು ಮಾಡಿಬೋದು, 1 - p(0), p(1). 1 - 1ನಲ್ಲಿ ಟೋಟಲ್ ಪ್ರಾಬಿಲಿಟಿ 1 ಇರ್ತದೆ. 1ನಲ್ಲಿ ಒಂದು 0 ಸಲ ಗೆಲ್ಲೋದು ಮತ್ತು 1 ಸಲ ಗೆಲ್ಲೋದು ಪ್ರಾಬಿಲಿಟಿ ತೆಗೆದುಬಿಟ್ರೆ ನಮಗೆ ಅಟ್ಲೀಸ್ಟ್ ಟ್ವೈಸಿಂದು ಪ್ರಾಬಿಲಿಟಿ ಸಿಗುತ್ತೆ. ಸೊ ನೀವು p(2), p(3), p(5) ಅಪ್ ಟು 50 ಮಾಡಿದರೂ ಸೇಮ್ ಆನ್ಸರ್ ಬರುತ್ತೆ. ಅದ್ರ ಬದಲಿ 1 - p(x) = 0, x = 1 ಅಷ್ಟು ಮಾಡಿದ್ರು ನಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ 1 - p(0), 1 - p(1). p(0) ಅಂದರೆ 50c0, p(0), q(50). p(1) ಅಂದರೆ 50c1, p(1), q(49). ನಾವು ಸಿಂಪ್ಲಿಫೈ ಮಾಡಿದರೆ ನಮಗೆ ಈ ಥರ ಸಿಂಪ್ಲಿಫೈ ಮಾಡಿದರೆ ಲಾಸ್ಟಿಗೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀರಾ. p ಅಂದರೆ ಏನು, q ಅಂದರೆ ಏನು, ಸಿಂಪ್ಲಿಫೈ ಮಾಡಿದರೆ 1 - 1/149/100 99/100 49. ಸೊ ಎಷ್ಟು ಸ್ಟೆಪ್ಸ್ ಆಗೋ ಅಷ್ಟು ಸ್ಟೆಪ್ ಸಿಂಪ್ಲಿಫೈ ಮಾಡೋಕ್ಕೆ ನೀವು ಟ್ರೈ ಮಾಡಿರಿ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಆಮೇಲೆ PDF ಎಲ್ಲ ಇದೆ. ಬರ್ನಾಲಿಸ್ ಅಟ್ಲೀಸ್ಟ್ ನಿಮ್ಗೆ ಏನೂ ಬರಲ್ಲ ಅಂದರೆ ಡಾಟಾ ಕೊಟ್ಟಿರೋ ಡಾಟಾ P ಮತ್ತು Q ಕ್ಯಾಲ್ಕುಲೇಟ್ ಮಾಡಿ ಬರ್ನಾಲಿಸ್ ಥಿಯರಮ್ ಅಪ್ಲೈ ಮಾಡಿ ಅಟ್ಲೀಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ರಿ. ಸೊ ವಿಲ್ ಗೆಟ್ ದ ಮಾರ್ಕ್ಸ್. ಸೊ ಏನೂ ಸಿಗಲಿಲ್ಲ ನನಗೆ ಸ್ವಲ್ಪ ಮಾರ್ಕ್ಸ್ ಸಿಗುತ್ತೆ, ಆರಾಮಾಗಿ ನಿಮಗೆ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. 10 ಮಾರ್ಕ್ಸಿಗೆ ಕ್ವಶನ್ಸ್ ಇರ್ತವೆ, ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು ಪ್ರಾಬಿಲಿಟಿಯಲ್ಲಿ ಡಾಟಾ ಎಲ್ಲ ಬರೆದ್ರೆ. ಸೊ ಓಕೆನಾ, ಪ್ರಾಬಿಲಿಟಿಯಲ್ಲಿ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಆಮೇಲೆ ನೀವು ಮತ್ತೆ ಬೇರೆ ಚಾಪ್ಟರ್ಸಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ವಿತ್ ಅವರ್ ಚಾನಲ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಅವರ್ ಫ್ರೆಂಡ್ಸ್. ಬಾಯ್.